ನವಿಲಗೋಣದ ನಂದಿಕೇಶ್ವರ, ಮಧ್ಯಾಹ್ನ ಕಡತೋಕಿಯ ಶಂಭುಲಿಂಗೇಶ್ವರ ರೂಪವ ತಂದಿಡಲು ಮಲೆನಾಡಿನ ಹೂವು ನೀ. ಬ್ಯಾಕ್ ಟು ಸನ ವ್ಲಾಗ್ಸ್. ಇವತ್ತು ನಮ್ಮೂರಲ್ಲಿ ಅಷ್ಟು ಬಂದಾಯಿತು, ಸೊ ಅದಕ್ಕೋಸ್ಕರ ನಾನು ಮತ್ತೆ ರೆಡಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಅಂದ್ವು. ಫಂಕ್ಷನ್ ಎಲ್ಲ ಶುರು ಸುಮಾರು ಈ ಅಷ್ಟು ಬಂದ ಅನ್ನೋದು ಒಂದು 23 ವರ್ಷಕ್ಕೊಮ್ಮೆ ಆಗುತ್ತಂತೆ. ಅಷ್ಟೇ ಅಲ್ಲದೆ ನಮ್ಮ ಅಜ್ಜ ಕೂಡ ದೇವಸ್ಥಾನಕ್ಕೆಲ್ಲ ಸುಮಾರು ಮಾಡಿದ್ದಾರೆ. ಈಗ ಸುವಾಸನು ಅಲ್ಲಿ ದೇವರ ಸೇವೆಯನ್ನು ಮಾಡೋಕ್ಕೆ ಹೋಗ್ತಿರ್ತಾರೆ ಯಾವಾಗಲೂ. ಈಗ ಅವ್ರು ಅಲ್ಲೇ ಇದ್ದಾರೆ. ನಾನು ಅತ್ತೆ ಸೇರಿಕೊಂಡು ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಮನೆಯಿಂದ ಒಂದು 1.5 ಕಿಲೋಮೀಟ್ರ್ ಆಗುತ್ತೆ, ಅಥವಾ 2 ಕಿಲೋಮೀಟ್ರ್ ಆಗ್ಬೋದು ದೇವಸ್ಥಾನ ಇರೋಂಥದ್ದು. ನಾನು ಅದು ಯಾವಾಗಲೂ ವಾಕಿಂಗ್ಗೆ ಅಂತ ದೇವಸ್ಥಾನದವರೆಗೂ ಹೋಗ್ತಿದ್ವಿ. ಸೊ ಇವತ್ತು ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಸೀರೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ಈಗಾಗಲೇ ಜನವರಿ ತಿಂಗಳಲ್ಲಿ ತೇರು ಅಂತಂದು ಆಗ್ತು. ಈಗ ಮತ್ತೊಂದು ಸಲ ಅಷ್ಟು ಬಂದದಲ್ಲಿ ತೇರು ಎಳೆಯೋ ಕಾರ್ಯಕ್ರಮನೂ ಇತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ತುಂಬ ಜನ ಕೂಡ ಬಂದಿದ್ರು. ಇದೆ ಸೊ ಅದಕ್ಕೋಸ್ಕರ ಮತ್ತೆ ಬರ್ತಾ ಇದ್ದಾರೆ. ನೋಡ್ಸೋಣ. ಈಗ ತಂದಿಲ್ಲ ದುಡ್ಡು. ಬಾ ಅಲ್ಲಿ ಅಪ್ಪ ಬಂದ. ಬಳೆ ಎಲ್ಲ ಇದ್ದು ಅದೆಲ್ಲ ಹುಡುಗಿಯದ್ದು. ಇವೆಲ್ಲ ನಿನ್ನ ಹತ್ರ ಇದ್ದದ್ದೇ ಬಂಗಾರ ಇದೆಲ್ಲವಾ? ನೋಡುದೆ ನೀ ಚಿಕ್ಕ ಮಕ್ಕಳು ಆಡೋದು ಅದೆಲ್ಲ. ಇನ್ನ ನಾಳೆ ಇನ್ನ ದೊಡ್ಡದು ಬತ್ತು. ಅದೇ ಅದೀಗ ಸಣ್ಣ ಗದೆ ಅಂತ ನೋಡಿ. ನಾಳೆ ಇನ್ನ ದೊಡ್ಡದದ್ಯಾ? ಈಗ ದೊಡ್ಡದಿರ್ತಿಲ್ಲ, ಈಗ ಸಣ್ಣದ್ ತಗೊಂಡ್ರ ಆತು. ಮತ್ ನಾಳೆಗಿಲ್ಲ ಮುಗಿತ ಇಲ್ಲಿಗೆ. ಈಗ ನಾಳೆ ಒಂದು ಮತ್ತೆ ಈಗ ಸದ್ಯಕ್ಕೆ ಅವನಿಗೆ ಎಲ್ಲಿ ಗದೆ ತೋರ್ಸು. ಅದಕ್ಕೆ 20 ರೂಪಾಯಿನೂ ಇದ್ದಲ್ಲ ಅದೇನೇನ ಹತ್ರ ನೋಡು. ಅದರಲ್ಲಿ ಸ್ಟಿಕ್ಕರು ಎಲ್ಲಿ ತೋರಿಸು. ತೆಗೆದಾತು ಎಲ್ಲಿ ಇವತ್ತು ಗುರುಗಳು ಬರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲ ಕಾಶಿಂದ ತರಿಸಿದ್ದ.
ಕನಕಪುರ ಗಣೇಶನ ಹೇಳ್ತಾ ಇರ್ತಾನೆ ಅದು ಮುಂಚಿಗೆ ರೀ ಸಾಯಂಕಾಲ ಧಾರೇಶ್ವರದ ಧಾರಾನಾಥನನ್ನು ಪ್ರಾರ್ಥಿಸಿ ಮರುದಿನದ ಉಷಕ್ಕಾಲದಲ್ಲಿ ನವಿಲಗೋಣದ ನಂದಿಕೇಶ್ವರ, ಮಧ್ಯಾಹ್ನ ಕಡತೋಕಿಯ ಶಂಭುಲಿಂಗೇಶ್ವರ ದೇವರಲ್ಲಿ ಹೊನ್ನಕೆರೆಯಲ್ಲಿ ಮಿಂದು ವಿಸ್ತರಿತ ಸುಶೋಭಿತ ಉಪ್ಪಲೆಯಲ್ಲಿ ಮಹಾಲಿಂಗೇಶ್ವರ ದೇವರನ್ನು ಪ್ರತಿಷ್ಠಾಪಿಸಿದನೆಂಬುದು ಭಕ್ತ ಮನದಲ್ಲಿ ಚಿರವಾಗಿರುವ ನಂಬಿಕೆ. ಅಳೆಯಲಾಗದ ಆಳಕ್ಕೆ ಇಳಿದು ಸುಭದ್ರವಾಗಿ ಸುಶಕ್ತವಾಗಿ ಸುಶೋಭಿತವಾಗಿ ಪ್ರತಿಷ್ಠಾಪಿತವಾಗಿರುವ ಮಹಾಲಿಂಗ ಮಾಸದ ಕಳೆಯೊಂದಿಗೆ ಶೋಭಿಸುತ್ತಿದೆ. ನೆಲೆಗೊಳಿಸಿದ್ದಾನೆ ನೋಡಿ. ಒಂದು ಜನ್ಮ ಅದು ಎಂತಹ ಒಂದು ಅಸುರ ಜನ್ಮವೇ ಆದ್ರೂ ಕೂಡ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮುಗಿದೋಗೋದಿಲ್ಲ. ಅದು ಏನಾದ್ರೂ ಒಂದು ಒಳ್ಳೆದನ್ನು ಮಾಡಲೇಬೇಕು. ಯಾಕೆಂದ್ರೆ ಕೇವಲ ಪುಣ್ಯಾತ್ಮರಾದ್ರೆ ಅವರು ಸ್ವರ್ಗದಲ್ಲಿ ಇರ್ತಾರೆ, ಕೇವಲ ಪಾಪಗಳಾದ್ರೆ ನರಕದಲ್ಲಿ ಇರ್ತಾರೆ. ಎರಡೂ ಸೇರಿದ್ರೆ ಮನುಷ್ಯ ಲೋಕಕ್ಕೆ ಬರುವಂತದ್ದು. ಪುಣ್ಯನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಉಭಾಭ್ಯಾಂ ಮನುಷ್ಯ ಲೋಕಂ. ನೀವು ಮನುಷ್ಯ ಲೋಕಕ್ಕೆ ಬಂದ್ರಿ ಅಂದ್ರೆ ಅದಕ್ಕೆ ಅರ್ಥ ಇಷ್ಟೇ, ನಿಮ್ಮಲ್ಲಿ ಪುಣ್ಯ ಇದೆ ಅಂತ ಮಾತ್ರ ಅಲ್ಲ, ಪಾಪವೂ ಇದೆ ಅಂತ. ಯಾವ್ದು ಹೆಚ್ಚಿದೆ, ಯಾವ್ದು ಕಡಿಮೆ ಇದೆ, ಯಾವ್ದು ಯಾವಾಗ ಫಲ ಕೊಡ್ತದೆ ಅನ್ನೋದ್ರ ಮೇಲೆ. ಫಂಕ್ಷನ್ ಎಲ್ಲ ಮುಗಿತಾ ಬಂದಿತ್ತು. ಸೊ ಅದಾದಮೇಲೆ ಊಟಕ್ಕೆ ತಯಾರಿ ಕೂಡ ಆಗಿತ್ತು. ಸೊ ನಾನು ಅತ್ತೆ ಮಾವ ಆದಿ ಎಲ್ಲ ಊಟಕ್ಕೆ ಹೋಗ್ತಾ ಇದ್ವಿ. ಅದಾದಮೇಲೆ ಅಷ್ಟಬಂಧಕ್ಕೆ ಅಂತ ನಮ್ಮ ಅತ್ತೆ ತಂಗಿ ಕೂಡ ಬಂದಿದ್ದರು. ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಅಷ್ಟಬಂಧದ ಥರ್ಡ್ ಡೇ. ಸೊ ನಮ್ಮನೆಗೆ ಯಾರು ಬಂದಿದ್ದಾರೆ? ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್, ನನ್ನ ಲಾಸ್ಟ್ ಮೈದು. ಇವನೇ ನನ್ನ ಮೈದು, ಲಾಸ್ಟ್ನೇದವನು. ನನಗೆ ಯಾಕೋ ಅಕ್ಕ ಅಂತೀಯ? ಅಕ್ಕ ಅಂತ ಕರೆಯೋದಾ? ಇಂಥ ಯಂಗ್ ಹುಡುಗಿನ ಆರ್ತಿಗೆ ಅಂತ ಕರೆಯೋಲ್ಲ, ಅಕ್ಕ ಅಂತಲೇ ಕರೆಯೋ. ಅತ್ತೆನೂ ತೋರಿಸ್ತೀನಿ ಬನ್ನಿ. ನಮ್ಮ ಅತ್ತೆ ಚಿಕ್ಕ ಅತ್ತೆ ಇದ್ದಾರೆ. ಇವರು ನಮ್ಮ ಚಿಕ್ಕ ಅತ್ತೆ. ಬಟ್ ನಾ ಅತ್ತೆ ಅಂತ ಕರೆಯಲ್ಲ, ನೋಡೋಕೆ ಹಂಗೆ ಕಾಣಿಸಲ್ಲ, ಅಕ್ಕ ಅಂತಲೇ ಕರೆಬಿಡ್ತೀನಿ. ನಮ್ಮ ಅತ್ತೆಯ ತಂಗಿ, ಚಿಕ್ಕಮ್ಮನ ಮಗಳು, ಲಾಸ್ಟ್. ನನ್ನ ಲಾಸ್ಟ್ ಮೈದು 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 ಲಾಸ್ಟ್ ಮೈದು ತೆಗಿಯೋ. ಮತ್ತೆ ಮುಂಚೆ ಇಂಥ ಉಪ್ಲೈನ್ ಆಗಿತ್ತಲ್ಲ, ಇವನೇ. ಸೊ ನಮ್ಮನೇಲಿ ನಿನ್ನೆ ಬಂದಿರೋದಕ್ಕೆ ಸ್ಪೆಷಲ್ಲಾಗಿ ಹೋಳಿಗೆ, ಹಲಸಿನಕಾಯಿ ಪಲಾವು ಈ ಥರ ಎಲ್ಲ ಮಾಡಿದ್ವಿ. ಇವತ್ತವರು ಹೊರಡ್ತಾ ಇದ್ದಾರೆ. ಆದಿ ಅಲ್ಲಿ ನೋಡ್ರಿ, ಶಿ ಪಾಪನು. ಬಾಯ್ ಬಾಯ್ ಶ್ರುತಿ ಅಕ್ಕ, ಮತ್ತೆ ಬಾ. ಆದಿ ಪಾಪ. ಇವರು ನಮ್ಮ ಚಿಕ್ಕ ಮಾವ, ನಾನು ಕರೆಯೋದು ಬಾವ ಅಂತಂದು ಹೇಳಿ ಕರಿತೀನಿ. ಚಿಕ್ಕತ್ತೆ, ಚಿಕ್ಕ ಮಾವ. ಇದು ನನ್ನ ಮೈದು. ಬಾಯ್ ಹತ್ತ ಮಗ, ಅಣ್ಣನ್ ಸಂಟಿ ಹತ್ತ. ಅಕ್ಕ ತಂಗಿ ಸೇರಿ ತುಂಬ ಚೆನ್ನಾಗಿತ್ತು ಅಷ್ಟಬಂಧ ಮಾತ್ರ. ಸೊ ಈಗ ಇವತ್ತು
ನಮ್ಮ ಅತ್ತೆ ತಂಗಿ ಎಲ್ಲ ಹೊರಡ್ತಾ ಇದ್ರು, ಶ್ರುತಿ ಅಕ್ಕ ಎಲ್ಲ. ಸೊ ಭಾವನೂ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅಂತ ಅಂದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರು ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.